ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಬಹಳ ವಿಶೇಷವಾದ ಗಣಪತಿ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ಹೇರಂಬ ಸಂಕಷ್ಟಹರ ಚತುರ್ಥಿ. ಹೇರಂಬ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬರುತ್ತದೆ? ಚತುರ್ಥಿ ತಿಥಿ ಯಾವ ಸಮಯಕ್ಕೆ ಆರಂಭವಾಗಿ ಯಾವ ಸಮಯಕ್ಕೆ ಮುಕ್ತಾಯವಾಗುತ್ತದೆ? ಚಂದ್ರೋದಯ ಯಾವ ಸಮಯಕ್ಕೆ? ಈ ದಿನ ಉಪವಾಸವನ್ನು ಹೇಗೆ ಮಾಡಬೇಕು? ಗಣಪತಿಗೆ ಯಾವ ಪೂಜೆ ಮಾಡಬೇಕು? ಯಾವ ಮಂತ್ರವನ್ನು ಜಪಿಸಬೇಕು? ಮತ್ತು ವ್ರತವನ್ನು ಯಾವ ರೀತಿಯಲ್ಲಿ ಮುಕ್ತಾಯಗೊಳಿಸಬೇಕು? ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಹೇರಂಬ ಗಣಪತಿ ಎಂದರೆ ಯಾರು ಎಂಬುದನ್ನು ನೋಡೋಣ. ಹೇರಂಬ ಗಣಪತಿಯು ಶ್ರೀ ಗಣೇಶನ ವಿಶೇಷ ರೂಪಗಳಲ್ಲಿ ಒಂದಾಗಿದೆ. ಹೇರಂಬ ಗಣಪತಿಯನ್ನು ಸಾಮಾನ್ಯವಾಗಿ 5 ಮುಖಗಳು ಮತ್ತು 10 ಕೈಗಳನ್ನು ಹೊಂದಿರುವ ರೂಪದಲ್ಲಿ ಸಿಂಹದ ಮೇಲೆ ಕುಳಿತಿರುವಂತೆ ವರ್ಣಿಸಲಾಗುತ್ತದೆ. ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿ ಅಡೆತಡೆಗಳನ್ನು ನಿವಾರಿಸಿ ರಕ್ಷಣೆ ನೀಡುವ ಗಣಪತಿ ರೂಪವಾಗಿ ಹೇರಂಬ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಇನ್ನು 2026ರ ಹೇರಂಬ ಸಂಕಷ್ಟಹರ ಚತುರ್ಥಿಯ ದಿನಾಂಕವನ್ನು ತಿಳಿದುಕೊಳ್ಳೋಣ. 2026ರ ಆಗಸ್ಟ್ 31ರಂದು ಸೋಮವಾರ ಹೇರಂಬ ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಭಾದ್ರಪದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ. ಚತುರ್ಥಿ ತಿಥಿಯು ಆಗಸ್ಟ್ 31ರ ಬೆಳಗ್ಗೆ ಸುಮಾರು 8:50 ಆರಂಭವಾಗಿ ಸೆಪ್ಟೆಂಬರ್ 1ರ ಬೆಳಗ್ಗೆ ಸುಮಾರು 7:41 ಮುಕ್ತಾಯವಾಗುತ್ತದೆ. ಆದರೆ ಸಂಕಷ್ಟಹರ ಚತುರ್ಥಿಯ ವ್ರತದಲ್ಲಿ ಚಂದ್ರೋದಯದ ಸಮಯಕ್ಕೆ ವಿಶೇಷ ಮಹತ್ವವಿದೆ. ಚಂದ್ರೋದಯದ ನಂತರ ಗಣಪತಿಗೆ ಪೂಜೆ ಸಲ್ಲಿಸಿ ಚಂದ್ರನಿಗೆ ಅರ್ಘ್ಯ ನೀಡಿದ ನಂತರ ವ್ರತವನ್ನು ಮುಕ್ತಾಯಗೊಳಿಸುವ ಪದ್ಧತಿ ಇದೆ. ಚಂದ್ರೋದಯದ ನಿಖರ ಸಮಯ ನಿಮ್ಮ ಸ್ಥಳದ ಪ್ರಕಾರ ಸ್ವಲ್ಪ ಬದಲಾಗಬಹುದು. ಆದ್ದರಿಂದ ನಿಮ್ಮ ಊರಿನ ಸ್ಥಳೀಯ ಪಂಚಾಂಗದ ಸಮಯವನ್ನು ಕೂಡ ಪರಿಶೀಲಿಸುವುದು ಉತ್ತಮ. ಇನ್ನು ಈ ದಿನದ ಪೂಜಾ ವಿಧಾನವನ್ನು ನೋಡೋಣ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಗಣಪತಿಯ ಮೂರ್ತಿ ಅಥವಾ ಚಿತ್ರವನ್ನು ಇಟ್ಟು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು. ವ್ರತ ಮಾಡುವವರು ಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ನನ್ನ ಕುಟುಂಬದ ಎಲ್ಲ ಸಂಕಷ್ಟಗಳು ದೂರವಾಗಲಿ, ಆರೋಗ್ಯ, ಸಂತೋಷ, ಐಶ್ವರ್ಯ ಮತ್ತು ನೆಮ್ಮದಿ ದೊರೆಯಲಿ ಎಂದು ಸಂಕಲ್ಪ ಮಾಡಿಕೊಳ್ಳಬಹುದು. ಉಪವಾಸ ಮಾಡಲು ಸಾಧ್ಯವಾಗುವವರು ತಮ್ಮ ಆರೋಗ್ಯ ಮತ್ತು ದೇಹದ ಸ್ಥಿತಿಗೆ ಅನುಗುಣವಾಗಿ ಉಪವಾಸ ಅಥವಾ ಫಲಾಹಾರ ಮಾಡಬಹುದು. ಸಂಜೆ ಪೂಜೆಯ ಸಮಯದಲ್ಲಿ ಗಣಪತಿಗೆ ಮೊದಲು ಗಂಧ, ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಬೇಕು. ನಂತರ ದೂರ್ವೆ ಹುಲ್ಲು ಮತ್ತು ಹೂವುಗಳನ್ನು ಗಣಪತಿಗೆ ಅರ್ಪಿಸಬೇಕು. ಗಣಪತಿಗೆ ಮೋದಕ, ಕಡುಬು, ಹಣ್ಣು ಅಥವಾ ನಿಮ್ಮ ಸಂಪ್ರದಾಯದ ಪ್ರಕಾರ ಸಿಹಿ ನೈವೇದ್ಯವನ್ನು ಅರ್ಪಿಸಬಹುದು. ನಂತರ ಗಣಪತಿಯ ಮುಂದೆ ದೀಪವನ್ನು ಬೆಳಗಿಸಿ ಧೂಪವನ್ನು ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಈ ಸಂದರ್ಭದಲ್ಲಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಬಹುದು. ನಂತರ ಗಣೇಶನ ಸಂಕಷ್ಟಹರ ಚತುರ್ಥಿ ವ್ರತ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಗಣಪತಿಯ ಆರತಿಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಸಂಕಷ್ಟಗಳನ್ನು ಗಣಪತಿಯ ಮುಂದೆ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಈ ವ್ರತದ ಅತ್ಯಂತ ಪ್ರಮುಖ ಭಾಗವಾದ ಚಂದ್ರ ಪೂಜೆಯನ್ನು ನೋಡೋಣ. ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನನ್ನು ದರ್ಶನ ಮಾಡಿ ನೀವು ಅಥವಾ ಅರ್ಘ್ಯವನ್ನು ಅರ್ಪಿಸಬೇಕು. ನಂತರ ಗಣಪತಿಗೆ ಮತ್ತೊಮ್ಮೆ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ದೇವರ ಆಶೀರ್ವಾದ ಪಡೆದು ವ್ರತವನ್ನು ಮುಕ್ತಾಯಗೊಳಿಸಬಹುದು. ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮತ್ತು ಜೀವನದಲ್ಲಿನ ಅಡೆತಡೆಗಳು ದೂರವಾಗಲಿ ಎಂಬುದು ಭಕ್ತರ ನಂಬಿಕೆ. ಆದರೆ ಯಾವುದೇ ವ್ರತ ಅಥವಾ ಉಪವಾಸವನ್ನು ಮಾಡುವಾಗ ನಿಮ್ಮ ಆರೋಗ್ಯವನ್ನು ಗಮನಿಸುವುದು ಬಹಳ ಮುಖ್ಯ. ಗರ್ಭಿಣಿಯರು, ಮಕ್ಕಳು, ವಯಸ್ಸಾದವರು ಅಥವಾ ಆರೋಗ್ಯ ಸಮಸ್ಯೆ ಇರುವವರು ಉಪವಾಸ ಮಾಡುವ ಮೊದಲು ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಹಾಗಾದರೆ ಸ್ನೇಹಿತರೆ, 2026ರ ಹೇರಂಬ ಸಂಕಷ್ಟಹರ ಚತುರ್ಥಿ ಆಗಸ್ಟ್ 31 ಸೋಮವಾರದಂದು ಆಚರಿಸಲಾಗುತ್ತದೆ. ಈ ವಿಶೇಷ ದಿನದಂದು ವಿಘ್ನ ವಿನಾಶಕ ಶ್ರೀ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿ ನಿಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸೋಣ. ಗಣಪತಿ ಬಪ್ಪ ಮೋರಿಯ. ಮಂಗಳಮೂರ್ತಿ ಮೋರಿಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ
ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಹಬ್ಬಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ